ವೆಲ್ಕಮ್ ಬ್ಯಾಕ್. ಈಗಾಗಲೇ ಸದನದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತಾಡ್ತಿದ್ದಾರೆ. 11 ಜನಕ್ಕೆ ಗಾಯ ಆಗಿದೆ, ಅವರಿಗೆ ಚಿಕಿತ್ಸೆ ನೀಡಿ ಆಸ್ಪತ್ರೆಯಿಂದ ಈಗಾಗಲೇ ಅವರನ್ನೆಲ್ಲ ಡಿಸ್ಚಾರ್ಜ್ ಮಾಡಿದ್ದಾರೆ. ಅವರೆಲ್ಲ ಮನೆಗಳಿಗೆ ಹೋಗಿ ಸೇಫ್ ಆಗಿದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಮುಂದುವರೆದು ಏನ್ ಮಾತಾಡಿದ್ರು ಈ ವಿಷಯದ ಬಗ್ಗೆ ಕೇಳ್ತಾ ಹೋಗೋಣ. 10,000 ಜನ ಬರೋದಕ್ಕೆ ಪ್ರಯತ್ನ ಮಾಡಿದ್ರು, ಅವ್ರನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಅದು ಯಶಸ್ವಿ ಆಗದೆ ಇರುವಾಗ ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಅವ್ರ ಮೇಲೆ ಕೂಡ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಕ್ಕಂಥ ಅಗತ್ಯ ಇಲ್ಲ ಅಂತೇಳಿ ಈಗಾಗಲೇ ನಾನು ಕೆಳಗಿನ ಮನೆಯಲ್ಲೂ ಕೂಡ ಹೇಳಿದ್ದೇನೆ, ಇಲ್ಲೂ ಕೂಡ ಅದನ್ನು ಪುನರುಚ್ಚಾರ ಮಾಡ್ತೇನೆ. ಆದ್ದರಿಂದ ಮಾನ್ಯ ಸಭಾಪತಿಗಳೇ, ಬೇರೆ ಇನ್ನೇನಾದರೂ ಪ್ರಶ್ನೆಗಳಿದ್ರೆ ಅದಕ್ಕೆ ಉತ್ತರ ಕೊಡೋದಕ್ಕೆ ತಯಾರಿದೆ. ಮಾನ್ಯ ಸಭಾಪತಿಗಳೇ, ಆವತ್ತಿನ ದಿವಸ ಏನು ಲಾಠಿ ಚಾರ್ಜ್ ಆಗಿತ್ತು ಅದರ ಬಗ್ಗೆ ಸ್ವಾಮೀಜಿಗಳು ಕೂಡ ಹೇಳಿಕೆ ಕೊಟ್ಟಿದ್ರು. ನಾವು ಆಸ್ಪತ್ರೆಗೆ ಹೋಗಬೇಕು ಅಂತೇಳಿ ಹೊರಟಿದ್ವಿ. ಹೋಗ್ತಕ್ಕಂಥ ನೆಕ್ಸ್ಟ್ ಡೇ ಅದಾದ ತಕ್ಷಣ ಅಲ್ಲಿಂದ ನಮಗೆ ಮೆಸೇಜ್ ಬಂದಿದ್ದು, ಅವರು ICUನಲ್ಲಿದ್ದರು 4 ಜನರು, ಅವರನ್ನು ರಾತ್ರಿ ಬೇರೆ ಆಸ್ಪತ್ರೆಗೆ ಎಲ್ಲೋ ಕರ್ಕೊಂಡೋಗಿದ್ದಾರೆ ಅನ್ನೋ ಮಾಹಿತಿ ಬಂತು. ಮತ್ತೆ ಅವ್ರು ಯಾರಿದ್ದಾರೆ ಅವ್ರ ಮನೆಗಳಿಗೆ ಫೋನ್ ಮಾಡಿ ಕೇಳಿ ಅಂತಂದಾಗ ಅಲ್ಲಿ ಅವ್ರು ಬಂದಿಲ್ಲ ಅಂತಕ್ಕಂಥ ಉತ್ತರ ಬಂತು. ಆ ಕಾರಣದಿಂದ ಸರ್ಕಾರ ಉತ್ತರ ಕೊಡಬೇಕು ಅಂತ ನಾವು ಕೇಳಿದ್ವಿ. ಅದಾದ್ಮೇಲೆ ಸ್ವಾಮೀಜಿಯವರ ಮಾತುಗಳನ್ನು ಆಧರಿಸಿ ಸರ್ಕಾರ ಯಾವ ರೀತಿ ನಮ್ಮ ಮೇಲೆ ನಡ್ಕೊಳ್ತು ಅನ್ನೋ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿ, ಈ ಲಾಠಿ ಚಾರ್ಜ್ ಮಾಡಿದ್ದ ವಿಚಾರಕ್ಕೆ ಇವತ್ತಿನ ದಿವಸ ಹಕ್ಕುಗಳನ್ನು ಕೇಳಬೇಕಾದ್ರೆ ಹೋರಾಟ ಮಾಡಬೇಕು. ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ಮಿತಿ ಮೀರಿ ಹೋಗಬಾರ್ದು. ಯಾಕಂತಂದ್ರೆ ಲಾ ಅಂಡ್ ಆರ್ಡರ್ ಇದನ್ನ ಅವರು ಕೂಡ ಕೈ ತಗೋಬಾರ್ದು ನಿಜ. ಆದರೆ ಅಲ್ಲಿ ಆಗಿರ್ತಕ್ಕಂಥದ್ದು ಏನಂತಂದ್ರೆ, ನಮ್ಮ ಹಕ್ಕನ್ನು ಕೇಳಲಿಕ್ಕೆ ಹೋದಾಗ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಮಾನ್ಯ ಸ್ವಾಮೀಜಿಯವರೊಂದು ಮಾತನ್ನು ಹೇಳಿದ್ರು, ಎಲ್ಲರೂ ಅವ್ರಿಗೂ ಗೊತ್ತಿದೆ. ಅಷ್ಟೇ ಅಲ್ಲ, ನಮ್ಮನ್ನು ಗೋಲಿಬಾರ್ ಮಾಡಲಿಕ್ಕೂ ಕೂಡ ಸರ್ಕಾರ ಸಿದ್ಧವಾಗಿಬಿಟ್ಟಿತ್ತು ಅಂತ. ಅದೇನೇ ಇರಲಿ, ಆದರೆ ಲಾಠಿ ಚಾರ್ಜ್ ಆಗಿದ್ದು ಖಂಡನೀಯ ಅಂತಕ್ಕಂಥ ವಿಚಾರವನ್ನು ನಾವು ಕೇಳಿದ್ದೇವೆ. ಜೊತೆಗೆ ಸರ್ಕಾರ ಕ್ಷಮೆ ಕೇಳಬೇಕು ಅಂತ ಕೇಳಿದ್ವಿ. ಅದಾದ ಮೇಲೆ ರಿಸರ್ವೇಷನ್ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಆವತ್ತು ಉತ್ತರ ಕೊಟ್ಟಿದ್ದಾರೆ, ಮಾನ್ಯ ಗೃಹ ಸಚಿವರು ಕೂಡ ಉತ್ತರ ಕೊಟ್ಟಿದ್ದಾರೆ. ಅದು ಈಗ ಅವರು ಹೋರಾಟ ಮಾಡ್ತಿರ್ತಕ್ಕಂಥವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಉತ್ತರ. ಈಗಾಗಲೇ ಅದು ಲಿಸ್ಟ್ ಅನ್ನು ಕೊಡುವಾಗ ಅವರು ಕಾನೂನು ಬಾಹಿರ ಇದು ಅಂತಲೂ ಹೇಳಿದ್ದಾರೆ, ಕೋರ್ಟ್ನಲ್ಲಿ ಇದೆ ಅಂತಲೂ ಹೇಳಿದ್ದಾರೆ. ಆದರೆ ಕೋರ್ಟಿನ ವಿಚಾರಕ್ಕೆ ಬಂದಾಗ ನೀವೇ ಅಫಿಡೇವಿಟ್ ಕೂಡ ಸಲ್ಲಿಸಿಬಿಟ್ಟಿದ್ದೀರಿ ಅಂತ ನಮಗೆ ಹೇಳಿದ್ರು. ನಾವ್ಯಾವ ಅಫಿಡೇವಿಟ್ ಸಲ್ಲಿಸಿದ್ವಿ? ನಾವು ಸಲ್ಲಿಸಿರ್ಲಿಲ್ಲ. ಯಾಕೆ ಅಂತಂದ್ರೆ, ನಿಮ್ಮಲ್ಲಿ ಅವತ್ತು ತಾವೇ ಇದ್ರಿ, ತಮಗೆ ಹೇಳಿದೆ ನಾವು. ರಾಜ್ಯ ಸರ್ಕಾರವನ್ನು ಪ್ರತಿನಿಧಿಸುತ್ತಿರುವ ಸಾಲಿಸಿಟರ್ ಜನರಲ್ ರವರು ದಿನಾಂಕ 4/8/2023 ನಡೆದ ವಿಚಾರಣೆಯ ಪರಿಷ್ಕೃತ ಪುನರ್ವರ್ಗೀಕರಣದ ಆದೇಶ ಸಂಖ್ಯೆ ಹಿಮ್ವಾಖ 135 BCA 2023 ದಿನಾಂಕ 27/3/23 ಆದೇಶವನ್ನು ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ಅಳವಡಿಸಿಕೊಳ್ಳಲಾಗುವುದೆಂದು ಹಾಗೂ ಪ್ರಸ್ತುತ ಚಾಲ್ತಿಯಲ್ಲಿರುವ ಆದೇಶ ಸಂಖ್ಯೆ ಶಾಖಾ ಈ ಸಭಾಪತಿಗಳೇ, ಈಗ ಸ್ಟೇಟ್ಮೆಂಟ್ ಆದ್ಮೇಲೆ ಕ್ಲಾರಿಫಿಕೇಶನ್ ಏನಾದ್ರು ಇದ್ರೆ ಇದ್ರ ಬಗ್ಗೆ ಅದೇ ಕ್ಲಾರಿಫಿಕೇಶನ್ ಮತ್ತೆ ಡೀಟೇಲ್ ಎಲ್ಲ ಹೋಗ್ತದೆ. ಡೀಟೇಲ್ ಇಲ್ಲ ಮತ್ತೆ ನೋಡಿ, ಡಿಸ್ಕಷನ್ ಆಗ್ತದೆ. ಇಲ್ಲಿ ಎಷ್ಟು ನೋಡಿ, ಸ್ಟೇಟ್ಮೆಂಟ್ ಮಾಡಿದ್ಮೇಲೆ ಸ್ಟೇಟ್ಮೆಂಟ್ ನಲ್ಲಿ ಏನಾದ್ರು ಇದ್ರೆ ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಅದನ್ನೇ ಸರ್ ನೋಡಿ ಅಷ್ಟೇ ಮಾರ್ಕ್ ಮಾಡಿದ್ವಿ. ಯಾಕೆಂದ್ರೆ ತಪ್ಪು ಮಾಹಿತಿ ಮೀಸಲಾತಿ ಬಗ್ಗೆ ಇದ್ರ ಬಗ್ಗೆ ಮಾತಾಡೋದು. ಅದಕ್ಕೆ ಏನ್ ಮಾಡಿದ್ದಾರೆ, ಈ ಸಬ್ಜೆಕ್ಟ್ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಿ ಮಾರ್ಕ್ ಮಾಡಿದ್ದೇನೆ. ಇದೇನು ಗೊತ್ತಾ, ನೀವು ಕೊಟ್ಟಿರೋ ಉತ್ತರದ ಅದೇ ಇದನ್ನು ಅಷ್ಟೇ ಇದೆ. ಅದಕ್ಕೆ ಏನ್ ಹೇಳಿದ್ರಂದ್ರೆ 4/8/2023 ನಮ್ಮ ಸರ್ಕಾರ ಇರಲಿಲ್ಲ. ಕೊಟ್ಟಿತ್ತು ಮೀಸಲಾತಿ ಒದಗಿಸಿಕೊಟ್ಟಿದ್ದು ಒಂದು ಭಾಗ. ಆದ್ರೆ ಈ ಸರ್ಕಾರ ಸ್ಟ್ಯಾಂಡ್ ಏನು ಪಂಚಮಶಾಲೆಗಳ ಮೀಸಲಾತಿಗೆ ಸಂಬಂಧಪಟ್ಟಂತೆ? ಒಂದು ಕಡೆ ಸಚಿವರು ಹೋಗಿ, ಇದೇ ಸರ್ಕಾರ ಸಚಿವರು ನಾವು ಮೀಸಲಾತಿ ಪರ, ಪಂಚಮಶಾಲೆಗಳಿಗೆ ಮೀಸಲಾತಿ ಸಿಗಲೇಬೇಕು. ಈಗ ಒಂದ್ ನಿಮಿಷ ರವಿ,
OAS ಬಗ್ಗೆ ಹೇಳ್ಬೇಕಾದ್ರೆ ಚೀಫ್ ಮಿನಿಸ್ಟರ್ ಹೇಳಬೇಕು, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಹೋಮ್ ಮಿನಿಸ್ಟರ್ ಹೇಳಬೇಕು. ನೀವು ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಅಲ್ಲಿ ಹಿನ್ನೆಲೆ ಹೇಳ್ತಾ ಇದ್ದೀನಿ. ನಾನು ರಿಸರ್ವೇಷನ್ ವಿವರಕ್ಕೆ ಹೋಗಬೇಡಿ, ಹೋಗ್ತಾ ಇಲ್ಲ. ಒಂದ್ ನಿಮಿಷ ರಿಸರ್ವೇಷನ್ ಹೋಗಬೇಡಿ. ಈ ಗಲಾಟೆ ಬಗ್ಗೆ ಅಷ್ಟೇ ಕೇಳಿ ಅವ್ರು ಹೋಮ್ ಮಿನಿಸ್ಟರ್. ಮಾನ್ಯ ಸಭಾಪತಿಗಳೇ, ಈಗಾಗಲೇ ಬಹಳಷ್ಟು ಚರ್ಚೆ ಆಗಿದೆ, ಮುಖ್ಯಮಂತ್ರಿಗಳು ಕೂಡ ಉತ್ತರ ಕೊಟ್ಟಿದ್ದಾರೆ, ಎಲ್ಲ ಇಲ್ಲಿ ಚರ್ಚೆ ಆಗಿಲ್ಲ, ಇಲ್ಲಿ ಚರ್ಚೆ ಆಗಿಲ್ಲ, ಡೈರೆಕ್ಟ್ ಲಾಠಿ ಚಾರ್ಜ್ ಮಾತ್ರ ಆಗಿರೋದು. ಇಲ್ಲಿ ಚರ್ಚೆ ಆಗಿಲ್ಲ. ಕೇಳಿ ಒಂದ್ ನಿಮಿಷ ಕ್ಲಾರಿಫಿಕೇಶನ್ ಕೊಡಾಕ ನಾನು ಹೋಮ್ ಮಿನಿಸ್ಟರ್ ಮಾಡಿದ್ಮೇಲೆ ಹೇಳಿದ್ದೆ. ಚರ್ಚೆ ಆಗಿದೆ. ತಿರುಗಿ ಮತ್ತೆ ರಿಪೀಟ್ ಆಗೋದು ಬೇಡ. ಹೋಮ್ ಮಿನಿಸ್ಟರ್ ಹೇಳಿದಾರೆ, ಕ್ಲಾರಿಫಿಕೇಶನ್ ಕೇಳಿದ್ರೆ ಕ್ಲಾರಿಫಿಕೇಶನ್ ಇಷ್ಟೇ, ನೀವೀಗ ಲಾಠಿ ಚಾರ್ಜ್ ಮಾಡಿದ್ದನ್ನು ಸಮರ್ಥಿಸ್ಕೊಂಡಿದ್ದೀರಿ. ಕಾನೂನು ಸುವ್ಯವಸ್ಥೆ ರಕ್ಷಣೆ ಮಾಡೋದಕ್ಕೆ ಲಾಠಿ ಚಾರ್ಜ್ ಅಂತ ಹೇಳಿದ್ದೀರಿ. ಲಾಠಿ ಚಾರ್ಜ್ ಮಾಡಬೇಕಾದ್ರೆ ತೆಗೆದುಕೊಳ್ಬೇಕಾಗಿರೋ ಕ್ರಮ ಏನು? ಅದು ಪೂರ್ವದಲ್ಲಿ ಅಲ್ಲಿ ಮ್ಯಾಜಿಸ್ಟ್ರೇಟ್ ಹಾಜರಿದ್ರ, ಮ್ಯಾಜಿಸ್ಟ್ರೇಟು ಎಚ್ಚರಿಕೆ ಕೊಟ್ರ ಚೆದರ್ಬೇಕು ಅಂತ ಹೇಳಿ, ಮೈಕ್ ಅನೌನ್ಸ್ಮೆಂಟ್ ಮಾಡಬೇಕು, ಚೆದರ್ಬೇಕು ಅಂತ ಕರೆ ಕೊಡಬೇಕು, ಅಶ್ರುವಾಯಿ ಸೆಲ್ ಸಿಡಿಸ್ಬೇಕು, ಜಲಪಿರಂಗಿ ಉಪಯೋಗಿಸ್ಬೇಕು, ಅದರ ನಂತರ ಲಾಠಿ ಚಾರ್ಜ್ ಮಾಡಬೇಕು ನಿಮ್ಮ ನಿಯಮದ ಪ್ರಕಾರ. ಹೌದಾ ಅಲ್ವಾ ಗೃಹ ಸಚಿವರೇ? ನಿಮ್ಮ ನಿಯಮದ ಪ್ರಕಾರ ಈ ನಿಯಮಗಳನ್ನು ಪಾಲಿಸಿದ್ದೀರಾ? ಮತ್ತೆ ಅವರೇನಾದ್ರೂ ನೀವು ವಿಧಾನಸೌಧಕ್ಕೆ ಬರ್ತಾ ಇದ್ರು ಅಂತ ಹೇಳಿದ್ರಿ, ಇಲ್ಲಿಗೆ ಬರ್ತಾ ಇದ್ರಿ ಅಂತ ಹೇಳಿದ್ರೆ ಅವ್ರ ಬೇಡಿಕೆ ಏನಿತ್ತು? ನನ್ನ ತಿಳುವಳಿಕೆ ಪ್ರಕಾರ ಮುಖ್ಯಮಂತ್ರಿಗಳ ಅಹವಾಲು ಸ್ವೀಕಾರ ಮಾಡಬೇಕು ಅಂತಿತ್ತು. ಅವ್ರ ಬೇಡಿಕೆ ಇದ್ದಿದ್ದಷ್ಟೇನೆ. ಮುಖ್ಯಮಂತ್ರಿಗಳು ಅಲ್ಲಿ ಬರ್ಲಿಕ್ಕಾಗದೇ ಇದ್ರೆ ನೀವು ಅಲ್ಲಿಂದಲೇ ಒಂದು 10 ಜನ 20 ಜನ ಡೆಲಿಗೇಷನ್ ಕರ್ಕೊಂಡು ಬಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸ್ಬೋದಿತ್ತು. ನೀವು ಇರ್ಲಿಲ್ಲ ನಿನ್ನೆ ಅದನ್ನ ಹೇಳ್ಯಾರ ಹೋಗಿ ಬಂದ್ರು, ಅಲ್ಲ, ಕರ್ಕೊಂಡು ಬರ್ಲಿಕ್ಕೆ ಅದಕ್ಕೆ ನಾನು ಹೇಳೋದು, ಎಲ್ಲ ಮಾತಾಡಿದ್ರೆ ನೀವೀಗ ಲಾಠಿ ಮುಖ್ಯಮಂತ್ರಿಗಳು ಸ್ವತಃ ಹೇಳಿದಾರ. ಸಭಾನಾಯಕರೇ ನೀವು ಡೆಲಿಗೇಷನ್ ಕರ್ಕೊಂಡ್ ಬನ್ನಿ ಅಂತ ಆಲ್ರೆಡಿ ಸಭಾನಾಯಕರೇ ನೀವೇನ್ ಮಾಡ್ತೀರಿ? ಈಗ ಗೃಹ ಸಚಿವರು ಏನ್ ಹೇಳಿದ್ರು ಅಂದ್ರೆ ಲಾಠಿ ಚಾರ್ಜ್ ಸಮರ್ಥನೆ ಮಾಡ್ಕೊಂಡ್ರು. ಅಲ್ಲಿಂದ ಮುಂದೋಗಿ ಏನ್ ಹೇಳಿದ್ರು ಅಂದ್ರೆ ಯಾವ ತನಿಖೆ ಅವಶ್ಯಕತೆನೂ ಇಲ್ಲ ಅಂತ ಹೇಳಿದ್ರು. ಈ ಸರ್ವಾಧಿಕಾರಿ ಮಾನಸಿಕತೆ ಆಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ತನಿಖೆಯ ಅವಶ್ಯಕತೆನೇ ಇಲ್ಲ ಅನ್ನೋದು ಸರ್ವಾಧಿಕಾರಿ ಸರ್ಕಾರ ಮಾತ್ರ ಈಗ ಹೇಳಕ್ ಸಾಧ್ಯ. ನಿಮ್ ಸರ್ಕಾರ ಸರ್ವಾಧಿಕಾರಿ ಸರ್ಕಾರನ? ತನಿಖೆ ಲಾಠಿ ಚಾರ್ಜ್ ಆಗಿರೋ ಸತ್ಯ, ನಿಯಮಗಳ ಉಲ್ಲಂಘನೆ ಯಾರು ಮಾಡಿದ್ದಾರೆ ಅಂತ ಗೊತ್ತಾಗಕ್ಕಾದ್ರೂ ತನಿಖೆ ಆಗ್ಬೇಕಲ್ಲ. ನೀವ್ ಹೆಂಗೆ ಏಕಪಕ್ಷೀಯವಾಗಿ ನೀವು ಅಧಿಕಾರಿಗಳನ್ನ ಸಮರ್ಥನೆ ಮಾಡ್ಕೊಳ್ತೀರಿ? ಅಲ್ಲಿಗೆ ಪಂಚಮಶಾಲಿಗಳು ಮಾತ್ರ ಅಪರಾಧ ಮಾಡಿದ್ರು, ನಿಮ್ಮೆಲ್ಲ ಅಧಿಕಾರಿಗಳು ಎಲ್ಲವೂ ಸರಿಯಾಗಿ ಕ್ರಮ ಕೈಗೊಂಡ್ರು ಅಂತ ಹೇಳಿ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತೀರಾ ನೀವು? ಅಂದ್ರೆ ಅಲ್ಲಿಂದ ಬಂದವರು ಏನಾದ್ರು ಮಾರಕಾಸ್ತ್ರ ಆಯುಧ ಇಟ್ಕೊಂಡು ಬಂದಿರೋದಿದೆಯಾ? ನಾನು ಟಿವಿ ನ್ಯೂಸ್ ನೋಡಿದೆ, ಯಾರೊಬ್ರು ಕೂಡ ಮಾರಕಾಸ್ತ್ರ ಇಟ್ಕೊಂಡಿದ್ದಂತ ಒಂದು ಫೋಟೋನೂ ಇಲ್ಲ, ಒಂದು ವಿಡಿಯೋ ವಿಜುವಲ್ಸು ಇಲ್ಲ. ಹೇಗೆ ನೀವು ಅವ್ರನ್ನ ದಾಳಿಗೆ ಬಂದ್ರು ಅಂತ ಹೇಳಿ ಅನ್ಕೊಳ್ತೀರಿ? ಮತ್ತೆ ಇನ್ನೊಂದು ಮುಂದುವರೆದು ಕೆಳಮನೆಯಲ್ಲಿ ನೀವು ಉತ್ತರ ಕೊಡ್ಬೇಕಾದ್ರೆ ನಾವು ಲಾಠಿ ಚಾರ್ಜ್ ಮಾಡಿದ್ರೆ ಮುಚ್ಕೊಡ್ಬೇಕಿತ್ತ ಅಂತ ಕೇಳಿದ್ರಿ. ಇದು ನಿಮ್ಮಿಂದ ನಿರೀಕ್ಷೆ ಮಾಡಿರಲಿಲ್ಲ ನಾವು. ಅದಕ್ಕೆ ಡೀಟೇಲ್ ಆಗಿ ಉತ್ತರ ಕೊಡ್ತೇನೆ. ಅಲ್ಲ, ನಿಮ್ಮಿಂದ ನಿರೀಕ್ಷೆ ಮಾಡಿರ್ಲಿಲ್ಲ. ನೀವು ಇನ್ನೊಂದ್ ಕಡೆಗೆ ಮಾರಕಾಸ್ತ್ರ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿದವ್ರನ್ನ ಅಮಾಯಕರು ಅಂತೀರಿ, ಅವ್ರ ಕೇಸ್ ವಾಪಸ್ ತೆಗೆದುಕೊಳ್ತೀರಿ. ಇಲ್ಲಿ ಹೇಳ್ತೀರಿ ಮುತ್ಕೊಡ್ಬೇಕಿತ್ತ ಅಂತ ಕೇಳ್ತೀರಿ ನೀವು. ಅಂದ್ರೆ ನೀವು ಒಬ್ರಿಗೊಂದು ಮಾಡ್ತಾ ಇದೀರಿ. ನೀವು ಒಬ್ರಿಗೊಂದು ಮಾಡ್ತೀರಾ? ನೀವು ಮಾರಕಾಸ್ತ್ರ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಮಾಡಿದವರು ಅಮಾಯಕರಾಗ್ತಾರೆ ನಿಮ್ಮ ದೃಷ್ಟಿಯಲ್ಲಿ. ನಿಮ್ ಸರ್ಕಾರ ನೀವು ಅಧಿಕಾರದಲ್ಲಿ ಇಲ್ದೇ ತಗೊಂತಾರ. ನೀವೀಗ ತನಿಖೆನೇ ಬೇಡ ಅವರ ಮೀಸಲಾತಿ. ಮಾರ್ದನಿಸ್ತಾ ಇದೆ ಸಿಟಿ ರವಿ ಅವರು. ಡಾಕ್ಟರ್ ಜಿ